साथियों, हमने कोरोना के समय में वर्क फ्रॉम होम की ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದೇಶದಲ್ಲಿ ಮತ್ತೆ ಲಾಕ್ಡೌನ್ ಘೋಷಣೆ ಕ್ವಶನ್ ಮಾರ್ಕ್, ಕೊಟ್ಟೆ ಬಿಟ್ಟರು ಮೋದಿ ಮುನ್ಸೂಚನೆ, ಇಸ್ರೇಲ್ ಇರಾನ್ ಯುದ್ಧ, ಭಾರತಕ್ಕೆ ಖಂಡಾಂತರ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಇರಾನ್ ಮೇಲೆ ಯುದ್ಧ ಮಾಡಿ ಇದೀಗ 2 ತಿಂಗಳು ಕಳೀತಾ ಬಂದರೂ ಕೂಡ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕೂಡ ಕಂಡು ಬರ್ತಾ ಇಲ್ಲ. ಒಂದು ವೇಳೆ ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ಆ 3 ದೇಶಕ್ಕೆ ತೊಂದರೆ ಆಗುವ ಹಾಗಿದ್ರೆ ಯುದ್ಧ ಬೇಕಾದ್ರೆ ವರ್ಷಾನುಗಟ್ಟಲೆ ಮಾಡ್ಕೊಂಡು ಹೋಗಲಿ, ನಮಗೇನು ಸಮಸ್ಯೆ ಇರಲಿಲ್ಲ. ಆದರೆ ಆ 3 ದೇಶಗಳ ಮಧ್ಯದ ಯುದ್ಧ ಇದೀಗ ಭಾರತಕ್ಕೂ ಗಂಡಾಂತರ ತಂದಿದೆ. ಮತ್ತು ನಿನ್ನೆ ಮೋದಿಯವರು ಆಡಿದಂಥ ಮಾತನ್ನು ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ 1 ವರ್ಷ ಮತ್ತೆ ನಾವು ಮನೆಯಲ್ಲಿ ಕೂತ್ಕೊಳ್ಬೇಕಾಗತ್ತೆ, 1 ವರ್ಷ ನಾವು ಲಾಕ್ಡೌನನ್ನು ಅನುಭವಿಸಬೇಕಾಗತ್ತೆ, 1 ವರ್ಷ ನಾವು ಚಿನ್ನ ಖರೀದಿ ಮಾಡುವಾಗಿಲ್ಲ, 1 ವರ್ಷ ನಾವು ಕಾರಲ್ಲಿ ಓಡಾಡುವಂಗಿಲ್ಲ, 1 ವರ್ಷ ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಂಡು ಮದುವೆ ಸಮಾರಂಭ ಆಗಿರ್ಬೋದು, ವಿದೇಶಿ ಪ್ರಯಾಣ ಯಾವುದೂ ಮಾಡಬಾರದು ಎನ್ನುವಂಥ ಸಲಹೆ, ಸೂಚನೆ ಮತ್ತು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಈಗ ಭಾರತಕ್ಕೆ ಅನಧಿಕೃತ ಅಥವಾ ಘೋಷಣೆ ಇಲ್ಲದಂಥ ಲಾಕ್ಡೌನ್ ಸಂದರ್ಭ ಎದುರಾಗಿದ್ದೇನೂ ಕೂಡ ಮೋದಿಯವರು ಘಂಟಾಘೋಷವಾಗಿ ಹೇಳಿದ್ದಾರೆ. ನಿನ್ನೆ ಹೈದರಾಬಾದ್ನ ಒಂದು ಕಾರ್ಯಕ್ರಮ ಹೇಳ್ತಾರೆ. ನಾನು ಮೊದಲು ಕಾರ್ಯಕ್ರಮದ ಸಾರಾಂಶವನ್ನು ಹೇಳ್ತೀನಿ, ಅದ ನಂತರ ಈಗ ಯಾವ ರೇಟಲ್ಲಿ ನಮ್ಮ ಸಿಲಿಂಡರ್ ಬೆಲೆ ಇದೆ ಮತ್ತು ಪೆಟ್ರೋಲ್ ಬೆಲೆಯ ಮುನ್ಸೂಚನೆಯನ್ನು ಕೊಡೋಕ್ಕೆ ಮೊದಲೇ ಮೋದಿಯವರು ಇಂಥ ಒಂದು ಕಠಿಣ ಭಾಷಣವನ್ನು ಮಾಡ್ತಾರೆ ಅನ್ನೋದು ಕೂಡ ನಮಗೆ ತಿಳಿಯಲೇಬೇಕಾದ ಸತ್ಯವಾಗಿದೆ. ನೋಡಿ, ಯಾವುದಾದ್ರೂ ಒಂದು ರೇಟನ್ನು ಜಾಸ್ತಿ ಮಾಡಬೇಕಂದ್ರೆ ಸಡನ್ನಾಗಿ ಜಾಸ್ತಿ ಮಾಡಿದ್ರೆ ಎಲ್ಲ ವಿರೋಧ ಪಕ್ಷಗಳು ಹೇಳ್ತಾರೆ, ನೋಡಿ ಪಂಚ ರಾಜ್ಯದ ಇಲೆಕ್ಷನ್ ಮುಗಿದು ಈಗ ಸಡನ್ನಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಜಾಸ್ತಿ ಮಾಡಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಅದಕ್ಕೆ ಒಂದು ಪೀಠಿಕೆ ಕೊಟ್ಟುಕೊಂಡು ಹೀಗೆ ಕಷ್ಟದಲ್ಲಿದ್ದೇವೆ, ಹೀಗೆ ನಮಗೆ ಯುದ್ಧದ ಪರಿಣಾಮ ಇದೆ, ನೀವು ಹೀಗೆ ಮಾಡಬೇಕು ಅನ್ನುವಂಥ ಒಂದು ಪೀಠಿಕೆಯನ್ನು ಕೊಟ್ಟು 1 ವಾರದಲ್ಲಿ ಅದನ್ನು ಜಾಸ್ತಿ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಮತ್ತು ಆರೋಪಗಳಿಂದ ಮುಕ್ತವಾಗಬಹುದು ಎನ್ನುವಂಥ ಮುನ್ಸೂಚನೆಯನ್ನು ಇದೀಗ ಮೋದಿಯವರು 16 ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಅದರಲ್ಲಿ ಅವರು ಮುಖ್ಯವಾಗಿ ಮೆನ್ಷನ್ ಮಾಡೋದು, ಪದೇ ಹೇಳ್ತಾರೆ, ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾವು ಹೇಗೆ ತಯಾರಿದ್ವಲ್ಲ ಅಂಥ ಒಂದು ಸ್ಥಿತಿಗೆ ನಾವು ತಯಾರಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊರೋನಾ ಟೈಮಲ್ಲಿ ನಾವು ಏನು ಮಾಡ್ತಿದ್ವಿ, ಎಲ್ಲ ಕೆಲಸವನ್ನು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ. ಹಾಗೆ ಈಗಲೂ ಕೂಡ ಅಂಥ ಒಂದು ಕೆಲಸವನ್ನು ಮಾಡಬೇಕು. ನಿಮ್ಗೇನಾದರೂ ಸಹಾಯ ಆಯಿತು, ನಿಮ್ಗೇನಾದರೂ ಅದರಿಂದ ಹೆಲ್ಪ್ ಆಗುತ್ತೆ, ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಚಾನ್ಸಸ್ ಇದ್ದರೆ, ವರ್ಕ್ ಫ್ರಮ್ ಹೋಮ್ ಎನ್ನುವಂಥ ಒಂದು ಅವಕಾಶ ಇದ್ದರೆ ಹಾಗೆ ಮಾಡಿ. ನೋಡಿ, ಈಗ ಆನ್ಲೈನ್ ಕ್ಲಾಸ್ ಆಗುತ್ತೆ, ಆನ್ಲೈನ್ನಲ್ಲಿ ಸಂಗೀತ ಕ್ಲಾಸ್ ಆಗುತ್ತೆ, ಎಲ್ಲವೂ ಕೂಡ ಆನ್ಲೈನಲ್ಲಿ ಬಂದಿದೆ. ಅಂಥ ಒಂದು ಅವಕಾಶ ಇದ್ದರೆ ಅದನ್ನು ಜಾಸ್ತಿ ಉಪಯೋಗ ಮಾಡಿಕೊಳ್ಳಿ ಮತ್ತು ಟ್ರಾವೆಲಿಂಗನ್ನು ಕಡಿಮೆ ಮಾಡಿ. ಟ್ರಾವೆಲ್ ಮಾಡೋದ್ರಿಂದ ಪೆಟ್ರೋಲ್, ಡೀಸೆಲ್ ಹೆಚ್ಚಾಗುತ್ತೆ ಮತ್ತು ಕೆಲವೊಂದು ಉಪಕರಣಗಳನ್ನ, ವಿದೇಶಿ ಉಪಕರಣ ನಾವು ಬಳಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿ, ಅದು ನಿಮಗೂ ಒಳ್ಳೆಯದು, ದೇಶದ ಆರ್ಥಿಕ ದೃಷ್ಟಿಯಿಂದ ಒಳ್ಳೆಯದು ಅನ್ನುವಂಥ ಪಾಯಿಂಟ್ ನಂಬರ್ 1 ಹೇಳ್ತಾರೆ. ಎರಡನೇದಾಗಿ, ಆನ್ಲೈನ್ ಮತ್ತು ವರ್ಚುವಲ್ ಸಭೆಗಳನ್ನು ನಡೆಸಿ. ನೀವು ಏನಾದರೂ ಮೀಟಿಂಗ್ ಆಯಿತು ಅಥವಾ ಯಾವುದಾದ್ರೂ ಗ್ರೂಪ್ ಡಿಸ್ಕಷನ್ ಆಗಬೇಕು, ಅಲ್ಲಿ ಹೋಗಬೇಕು ಎನ್ನುವುದಾದರೆ ಅಂಥ ಒಂದು ಅವಕಾಶವನ್ನು ಕಡಿಮೆ ಮಾಡಿಕೊಂಡು ವರ್ಚುವಲ್ ಸಭೆಯನ್ನು ಮೊಬೈಲಲ್ಲಿ ನೆಟ್ ಉಪಯೋಗಿಸ್ಕೊಂಡು ವರ್ಚುವಲ್ ಸಭೆಯನ್ನು ಮಾಡಿ ಮತ್ತೆ ಅಲ್ಲಿ ಡಿಸ್ಕಷನ್ ಮಾಡಿ. ಯಾಕಂದರೆ ನೀವು ಮೀಟಿಂಗ್ ಹೋಗಬೇಕಂದ್ರೆ ಮತ್ತೆ ವಾಹನವನ್ನು ಉಪಯೋಗಿಸ್ಬೇಕಾಗುತ್ತೆ, ವಾಹನ ಬೇಕಂದರೆ ಅದಕ್ಕೆ ಹಣ ಬೇಕಾಗುತ್ತೆ, ಆ ವಾಹನಕ್ಕೆ ಪೆಟ್ರೋಲ್ ಬೇಕಾಗುತ್ತೆ, ವಾಹನಕ್ಕೆ ಡೀಸೆಲ್ ಬೇಕಾಗುತ್ತೆ, ಅವೆಲ್ಲವೂ ಕೂಡ ಬೇರೆ ದೇಶದಿಂದ ಬರಬೇಕಾಗತ್ತೆ. ಹಾಗಾಗಿ ನೀವು ಅದನ್ನು ಕಡಿಮೆ ಮಾಡಬೇಕು, ವರ್ಚುವಲ್ ಸಭೆಗಳನ್ನ ಜಾಸ್ತಿ ಮಾಡಿ. ಮೂರನೇದಾಗಿ, ಸ್ವಂತ ವಾಹನವನ್ನು ಬಿಟ್ಟು, ನಿಮ್ಮ ಹತ್ರ ಕಾರ್ ಇದೆಯಾ, ಬೈಕ್ ಇದೆಯಾ, ನಿಮ್ಮ ಸ್ವಂತ ವಾಹನವನ್ನು ಬಿಟ್ಟು ಸಿಟಿಗಳಲ್ಲಿ ಬಸ್ಸು, ಟ್ರೈನ್ ಮತ್ತು ಮೆಟ್ರೋಗಳಲ್ಲಿ ಓಡಾಡಿ. ಸೊ ದ್ಯಾಟ್ ನೀವು ನಿಮ್ಮ ಸ್ವಂತ ವಾಹನಕ್ಕೆ ಡೀಸೆಲ್ ಹಾಕ್ಸೋದು, ಪೆಟ್ರೋಲ್ ಹಾಕ್ಸೋದು ಕಡಿಮೆ ಆಗುತ್ತೆ. ಒಂದು ವೇಳೆ ಎಮರ್ಜೆನ್ಸಿಯಾಗಿ ನಿಮ್ಮ ಕಾರನ್ನೇ ಬಳಸಬೇಕಂದಿದ್ರೆ ಹೋಗುವಾಗ ನಿಮ್ಮ ಅಕ್ಕಪಕ್ಕದವ್ರನ್ನೂ ಕೂಡ ಕರ್ಕೊಂಡು ಹೋಗಿ, ಸೊ ದಟ್ ಅವರು ಸ್ವಂತ ವಾಹನವನ್ನು ಕಡಿಮೆ ಬಳಸಲಿ ಎನ್ನುವಂಥ ಒಂದು ಸಲಹೆ, ಸೂಚನೆ, ಅಥವಾ ದೊಡ್ಡವ್ರ ಬುದ್ಧಿ ಹೇಳ್ತಾರಲ್ಲ ಮಕ್ಕಳಿಗೆ, ಆ ಥರದ ಬುದ್ಧಿ ಮಾತನ್ನು ಹೇಳುವಂಥ ವಿಷಯವನ್ನು ಹೇಳಿದ್ದಾರೆ. ನನಗಿದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದೊಡ್ಡವರು ನೀತಿ ಪಾಠ ಹೇಳ್ತಾರಲ್ಲ ಹಾಗೆ ಅನ್ನಿಸ್ತಾ ಇದೆ. ಅದರಲ್ಲಿ ಏನೂ ಸತ್ಯ ಸುಳ್ಳು ಅನ್ನೋದಕ್ಕಿಂತ ಇದು ನೀತಿ ಪಾಠ ಎನ್ನುವಂಥ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಜೊತೆಗೆ ವಿದೇಶಿ ಪ್ರವಾಸ ಬಿಡಿ, ಸುಮ್ಮನೆ ದುಡ್ಡಿದೆ ಅನ್ನುವಂಥ ಕಾರಣಕ್ಕೆ ವಿದೇಶಿ ಪ್ರವಾಸ ಹೋಗ್ಬಿಡಿ. ಯಾಕಂದರೆ ಅಲ್ಲಿ ಅದು ರೆವೆನ್ಯೂ ಜನರೇಟ್ ಆಗುತ್ತೆ. ನಮ್ಮದು ಏರಿಯಾ ಸುತ್ಕೊಬಿಡಿ, ನಿಮ್ಮ ಅಕ್ಕಪಕ್ಕದ ಊರಿಗೆ ಹೋಗಿ, ನಿಮ್ಮ ಅಕ್ಕಪಕ್ಕದ ಒಂದು ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಅಕ್ಕಪಕ್ಕದ ಒಂದು ಪ್ರವಾಸಿ ಮಂದಿರಕ್ಕೆ ಹೋಗಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ. ಇದು ಒಪ್ಪುವಂಥದ್ದೇ. ಯಾಕಂದರೆ ಚಿನ್ನ ಜೀವನಕ್ಕೆ ಅನಿವಾರ್ಯತೆಯಲ್ಲ. ಸದ್ಯದ ಮಟ್ಟಿಗೆ ಚಿನ್ನ ಇಲ್ಲ ಅಂದ್ರೂ ಕೂಡ ಬದುಕಬಹುದು. ಆದರೆ ಈ ಸಂಪ್ರದಾಯದ ಹೆಸರಿನಲ್ಲಿ ಅಥವಾ ಈ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಡ್ಬೇಕಂದ್ರೆ ನಮ್ಮ ಕಡೆ ಎಲ್ಲ 200 ಗ್ರಾಮು 150 ಗ್ರಾಮ್ ಚಿನ್ನ ಹಾಕ್ತಾರೆ. ಅಂಥದಕ್ಕೆ ಸ್ವಲ್ಪ ಮರ್ಯಾದೆ ಪ್ರಶ್ನೆಯಾಗಿ ಜಾಗ ಮಾರ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಚಿನ್ನವನ್ನು ಮಾಡ್ತಾರೆ. ಆದರೆ ಕೆಲವೊಂದು ಈ ರೇಟನ್ನು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದರಿಂದ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಸ್ವಲ್ಪ ಮಟ್ಟಿಗೆ ಕಡಿಮೆ ಚಿನ್ನವನ್ನು ಹಾಕ್ಬೋದು. ಇದನ್ನು ಒಪ್ಪುವಂಥದ್ದು ಒಂದು ಪರಿಸ್ಥಿತಿ ಆಗಿದೆ. 1 ವರ್ಷ ಚಿನ್ನ ಬೇಡ ಅಂತಾರೆ, ಮುಂದಿನ ವರ್ಷ ಚಿನ್ನ ರೇಟ್ ಕಡಿಮೆ ಆಗ್ಬೋದಾ,
ಅದು ಗೊತ್ತಿಲ್ಲ, ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಈ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಯೂಸ್ ಮಾಡಿ, ಜೊತೆಗೆ ಸಾವಯವ ಕೃಷಿಯನ್ನು ಮಾಡಿ, ಇದು ಒಪ್ಪುವಂಥದ್ದೇ. ಇದು ಒಂದು ನೀತಿ ಪಾಠವೇ. ಯಾಕಂದರೆ ಈ ಕೃಷಿ ತಜ್ಞರು ಹೇಳ್ತಾರೆ ರಾಸಾಯನಿಕ ಗೊಬ್ಬರ ಹಾಕಬೇಡಿ, ಅದು ಭೂಮಿಗೆ ಒಳ್ಳೆಯದಲ್ಲ ಮತ್ತು ಆಹಾರಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಅನೇಕ ಒಬ್ಬರು ಹೇಳ್ತಾರೆ. ಅದನ್ನು ಕೂಡ ಹೇಳ್ತಾರೆ. ಇದರ ಕಂಪ್ಲೀಟ್ ಹೆಡ್ಲೈನ್ಸ್ ನಾನು ಆಮೇಲೆ ಒಂದು ಲೈನಲ್ಲಿ ಹೇಳ್ತೀನಿ ಏನಂತ. ಗೊಬ್ಬರವನ್ನು, ರಾಸಾಯನಿಕ ಗೊಬ್ಬರವನ್ನು, ಕೆಮಿಕಲ್ ಫರ್ಟಿಲೈಸರ್ನ ಕಡಿಮೆ ಯೂಸ್ ಮಾಡಿ ಸಾವಯವ ಕೃಷಿ ಮಾಡಿ, ಸಗಣಿ ಗೊಬ್ಬರ ಅದನ್ನು ಹಾಕಿ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ಕೊರೋನಾ ಕಾಲದ ಥರ ನಾವು ನಮ್ಮ ಸ್ಥೀಮಿತವನ್ನು ಇಟ್ಕೊಳ್ಬೇಕು, ರೆಡಿ ಆಗಬೇಕು. ಜೊತೆಗೆ ಈ 10 ವಾರಗಳಲ್ಲಿ ಲಕ್ಷ ಕೋಟಿಯಷ್ಟು ತೈಲ ಕಂಪನಿಗಳು ಹಣವನ್ನು ಅಂದರೆ ಲಾಸ್ ಮಾಡ್ಕೊಂಡಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಅಡುಗೆ ಒಂದು ಆಯಿಲ್ ಇದೆಯಲ್ಲ, ಅಡುಗೆ ಆಯಿಲನ್ನು, ಎಣ್ಣೆಯನ್ನು ನೀವು ಕಡಿಮೆ ಯೂಸ್ ಮಾಡಿ. ಸೊ ದಟ್ ನೀವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಅದು ನಮ್ಮ ಆರ್ಥಿಕ ವ್ಯವಸ್ಥೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನುವಂಥ ನೀತಿ ಪಾಠಗಳನ್ನ ಹೇಳಿದ್ದಾರೆ. ಓಕೆ, ದೇಶದ ಹಿತದೃಷ್ಟಿಯಿಂದ ಅದನ್ನು ಒಪ್ಪಲೇಬೇಕಾಗುತ್ತೆ. ಆದರೆ ಇವೆಲ್ಲವೂ ಕೂಡ ಒಂದು ಲೈನಲ್ಲಿ ಹೇಳಬೇಕಾದ್ರೆ ಇವೆಲ್ಲವೂ ಕೂಡ, ಅಥವಾ ನಾವು ಭಾರತೀಯರು ಇವೆಲ್ಲ ಕೂಡ ವಿದೇಶಿಯ ಮೇಲೆ ಡಿಪೆಂಡ್ ಆಗಿಟ್ಕೊಳ್ಬೇಕಾಗತ್ತೆ. ಜೊತೆಗೆ ನಮ್ಮಲ್ಲಿ ಎಲೆಕ್ಟ್ರಿಕ್ ಕಾರ್ ಬಂದಿದೆ, ಎಲೆಕ್ಟ್ರಿಕ್ ಸೌರಶಕ್ತಿ ಬಂದಿದೆ, ಎಲ್ಲವೂ ಕೂಡ ಹೌದು, ಅದರ ಮೇಲೆ ಈಗ ಡಿಪೆಂಡ್ ಆಗ್ತಾ ಇದ್ದೇವೆ. ಜೊತೆಗೆ ಅದು ಬಳಕೆ ಜಾಸ್ತಿ ಆಗ್ತಿದೆ, ಸ್ವಲ್ಪ ವರ್ಷಗಳ ಕಾಲ ಬೇಕಾಗುತ್ತೆ. ಅದರ ನಂತರ ಇವೆಲ್ಲವೂ ಕೂಡ ಕಡಿಮೆ ಆಗ್ಬೋದು. ಆದರೆ ನಾವು ಯಾವ ಲೆವೆಲಿಗೆ ವಿದೇಶಗಳ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ನಮಗೆ ಅಡುಗೆ ಆಯಿಲ್ ಕೂಡ ವಿದೇಶದಿಂದ ಬರಬೇಕು. ನಾವು ಬಳಸ್ತೀವಲ್ಲ ಯೂರಿಯಾ, ಆ ಗೊಬ್ಬರ, ಈ ಗೊಬ್ಬರ, ಅದು ಕೂಡ ಇಸ್ರೇಲ್, ಟರ್ಕಿಗಳಿಂದ ಬರಬೇಕು. ಎಲ್ಲವೂ ಕೂಡ ನಾನು ಹೇಳಿದ್ನಲ್ಲ, ಬಸ್ ಪಾರ್ಟ್ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಎಲ್ಲವೂ ಕೂಡ ನಾವು ವಿದೇಶದ ಮೇಲೆ ಡಿಪೆಂಡ್ ಆಗಿಟ್ಕೊಳ್ತೇವೆ. ಹಾಗಾಗಿ ಇದ್ರ ಅಷ್ಟು ಅರ್ಥ ಅಷ್ಟೇ, ವಿದೇಶಿ ವಸ್ತುಗಳನ್ನ ಕಡಿಮೆ ಯೂಸ್ ಮಾಡಿ. ಮೇಡ್ ಇನ್ ಇಂಡಿಯಾ ಇದೆಯಲ್ಲ, ಅಥವಾ ನಮ್ಮ ಭಾರತದಲ್ಲಿ ತಯಾರಾಗುವಂಥ ವಸ್ತು ಆಗಿರ್ಬೋದು, ಭಾರತ ವಸ್ತುಗಳನ್ನ ಉಪಯೋಗಿಸಿ, ಸೊ ದಟ್ ನಾವು ವಿದೇಶಿಗರ ಮೇಲೆ ಡಿಪೆಂಡ್ ಆಗೋದು ತಪ್ಪತ್ತೆ. ಯಾಕಂದರೆ ಈಗಾಗಲೇ ಯುದ್ಧ ಆಗಿದೆ, ಹರ್ಮುಜ್ ಜಲಸಂಧಿಯನ್ನು ವಶಪಡಿಸಿಕೊಂಡಿದ್ದಾಗಿದೆ. ಇರಾನ್ ಯಾವುದೇ ಕಾರಣಕ್ಕೂ ಆ ಹರ್ಮುಜ್ ಜಲಸಂಧಿಯ ನಡುವೆ ಹೋಗ್ತಾ ಇರುವಂಥ ಭಾರತೀಯ ಹಡಗುಗಳ ಮೇಲೂ ಕೂಡ ದಾಳಿ ಮಾಡ್ತಿದೆ. ಹಾಗಾಗಿ ಈಗ ಗೃಹ ಬಳಕೆಯ ಸಿಲಿಂಡರ್ ಬೆಲೆ 14 kg ಸಿಲಿಂಡರ್ ಬೆಲೆ 915 ಆಗಿದೆ. ಜೊತೆಗೆ ಈ ನಾವು ನಾರ್ಮಲಿ ಇದು ಹೋಟೆಲ್ಗಳಿಗೆ ಉಪಯೋಗಿಸ್ತೇವಲ್ಲ, ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 1958ರಿಂದ ಸರಿಸುಮಾರು 1200 ಜಾಸ್ತಿಯಾಗಿ ಅದರ ಬೆಲೆ 3152ಕ್ಕೆ ಬಂದುಬಿಟ್ಟಿದೆ. ಹೀಗಾಗಿ ಒಂದು ಹಂತಕ್ಕೆ ನಾವು ಸಿಲಿಂಡರ್ನ ಬೆಲೆಯನ್ನು ಜಾಸ್ತಿ ಮಾಡಿದ್ದೇವೆ. ಈಗ ಕೆಲವೇ ದಿನಗಳಲ್ಲಿ, 10-15 ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಕೂಡ 108ರಿಂದ 130 ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರ ಇದೀಗ ಈ ವಿದೇಶಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಮೊದಲು ಒಂದು ದೇಶಕ್ಕೆ ನೀತಿ ಪಾಠ ಹೇಳಿಬಿಟ್ರೆ ದೇಶದ ಜನ ಸಮಾಧಾನ ಆಗ್ತಾರೆ. ಇಲ್ಲ, ಮೋದಿ ಮೊದಲೇ ಹೇಳಿದ್ರು, ಹಾಗಾಗಿ ನಾವು ಇದನ್ನು ಮಾಡಲೇಬೇಕೆನ್ನುವಂಥ ಒಂದು ಮನಸ್ಥಿತಿಗೆ ಬರುತ್ತೆ ಮತ್ತು ದೇಶದ ವ್ಯವಸ್ಥೆಯ ಪ್ರಜೆಗಳು ಈ ಮನಸ್ಥಿತಿಗೆ ಒಗ್ಗಿಕೊಳ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮೋದಿಯವರು ಈಗ ಲಾಕ್ಡೌನ್ ಭೀತಿಯನ್ನು ಸೃಷ್ಟಿಸಿದ್ದಾರಾ, ಅಥವಾ ಲಾಕ್ಡೌನ್ ಆಗತ್ತೆ ಅನ್ನುವಂಥ ಒಂದು ಸಂದೇಹವನ್ನು ಮೂಡಿಸಿದ್ದಾರೆ. ಯಾಕಂದರೆ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಘೋಷಣೆ ಆಗುವಂಥ ಒಂದು ಚಾನ್ಸ್ ಅಥವಾ ಮುನ್ಸೂಚನೆಯನ್ನು ಕೊಟ್ಟೇ ಬಿಟ್ಟಿದ್ದಾರೆ ಮೋದಿ. ಅಷ್ಟು ಅರ್ಥ ಅಷ್ಟೇ, ಪೆಟ್ರೋಲ್ ಡೀಸೆಲ್ ರೇಟ್ ಸದ್ಯವೇ ರೇಟ್ ಜಾಸ್ತಿ ಆಗುತ್ತೆ, ಅದಕ್ಕೊಂದು ಪೀಠಿಕೆಯನ್ನು ಹಾಕಿದ್ದಾರೆ ನರೇಂದ್ರ ಮೋದಿಯವರು. ಹಾಗಾಗಿ ದೇಶದಲ್ಲಿ ಯಾವುದೇ ಲಾಕ್ಡೌನ್ ಅಂತೂ ಆಗಲ್ಲ, ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನು ಜಾಸ್ತಿ ಮಾಡುವ ಸಲುವಾಗಿ ಒಂದು ಪೀಠಿಕೆಯನ್ನು ಹಾಕಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುವಂಥ ಮುನ್ಸೂಚನೆ ಕೊಟ್ಟಿದ್ದಾರೆ ಹೊರತು ಲಾಕ್ಡೌನ್ ಚಾನ್ಸೇ ಇಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.